ಹರಿಮಣದಲ್ಲಿ ಚಂದ್ರಗ್ನಿ ಪಾತ್ರ ಮಾಡಿದಂತವರು ಲಕ್ಷ್ಮೀ ಅಮ್ಮನವರಿಗೆ 200 ರೂಪಾಯಿ ಪ್ರೇಮ ಕಾಣಿಕೆ. ಅಮ್ಮ ಮಹಾರಾಣಿ, ನಮ್ಮ ಗರಡಿ ಗೃಹಕ್ಕೆ ಹೋಗಿ ಸುವರ್ಣ ಪಾತ್ರೆಯಲ್ಲಿ ಮಧುವನ್ನು ತೆಗೆದುಕೊಂಡು ಬಾರಮ್ಮ ಸೈಳೇಂದ್ರಿ. ಅಮ್ಮ ಮಹಾರಾಣಿ, ಅಮ್ಮ ಸೈಳೇಂದ್ರಿ, ಈ ನಿನ್ನ ಅರಮಂದಿರದಲ್ಲಿ ಯಾವ ಕೆಲಸವನ್ನು ಹೇಳಿದರೂ ಚಾತುರ್ಯ ಮಾಡುತ್ತೇನೆ. ಆದರೆ ನಿನ್ನ ತಮ್ಮನಾದ ಕೀಚಕನ ಆಲಯಕ್ಕೆ ಹೋಗಲಾರ ತಾಯಿ ಸೌಖ್ಯ ಪ್ರಕಾರ ನಿನ್ನನ್ನು ನೋಡಿ ಏನು ಮಾಡಿದರೆ ನಿನ್ನನ್ನು ನೋಡಿ ಏನು ಮಾಡಿದರೆ ಗರಡಿ ಗುರುಕ್ಕೆ ಹೋಗಿ ಸುವರ್ಣ ಪಾತ್ರೆಯಲ್ಲಿ ಮಧುವನ್ನು ತಾಯಿದ್ರಿ ಒಲ್ಲೆನಿಂದ ಹೇಳಿವೆಯಲ್ಲ. ನಮ್ಮ ಮಾತು ಕೇಳದಿದ್ದರೆ ನಮ್ಮ ಮಂದಿರವನ್ನು ಬಿಟ್ಟು ಆಚೆಗೆ ಹೋಗುವಂತಕ್ಕಾಗಮ್ಮ ಸೈಳೇಂದ್ರಿ. ಅಯ್ಯೋ ಶಿವ ಶಿವ, ನಾನು ಮಧುವನ್ನು ತೆಗೆದುಕೊಂಡು ಬರಲು ಹೋಗದಿದ್ದರೆ ನಮ್ಮ ಅರಮಂದಿರವನ್ನು ಬಿಟ್ಟು ಹೋಗಂತ ಹೇಳುತ್ತಿರುವಳು ಈ ಶ್ರೇಷ್ಠ ತಾಯಿ. ಒಂದು ವೇಳೆಗಳ ಮಾತನ್ನು ಕೇಳಿ ಹೋದರೆ ಆ ಕೀಚಕರಿಂದ ಯಾವ ಆಪತ್ತು ಸಂಭವಿಸುವುದೇ. ಅಣ್ಣಯ್ಯನಾದ ಶ್ರೀಕೃಷ್ಣ ಹಿಂದಕ್ಕೆ ಆ ದುರ್ಮಾರ್ಗನಾದ ದುಶ್ಯಾಸನ ಕೈಯಿಂದ ಎನ್ನ ಮಾನ ರಕ್ಷಣೆ ಮಾಡಿದಂತೆ ಇಂದು ಈ ಕೀಚಕರಿಂದ ಯಾವ ಆಪತ್ತು ಬರದಂತೆ ನನ್ನನ್ನು ನೀರೇ ಕಾಪಾಡಬೇಕು ಅಣ್ಣ ಸುಗುಣಲಾವಣ್ಯ. ಅಮ್ಮ ಮಹಾರಾಣಿ, ಅಮ್ಮ ಸೈಳೇಂದ್ರಿ, ಹೇಗೆ ತೆಗೆದುಕೊಂಡಮ್ಮ ಅಮ್ಮ ಹುಡುಗ ಒಳ್ಳೆ ಬೆರೀತೇನೆ ಹುಷಾರ. ನಿನ್ನಗೆ ಶುಭವಾದ ಮೇಲಕ್ಕೆ ಸ್ತ್ರೀಯರೇ, ಸ್ತ್ರೀಯರೇ, ಅಣ್ಣ ಎಂಬ ಬಣ್ಣದ ಮಾತನ್ನಾಡುತ್ತ ಕೀಚಕನ ರಾಜ್ಯದ ಭಾರತದಲ್ಲಿಗೆ ಬಂದು ಏಕಾಂಗಿಯಾಗಿ ನಮೋ ನಮೋ ಅಣ್ಣ ಎಂದು ಕೈ ಮುಗಿದು ಕಾರಣವೇನು ಒಂದು ಉಳಿಯದ ಚಂದದಿಂದ ಬಿತ್ತರಿಸು ಮಸ್ತಕ್ಕೆ ಜಗಾಮನೆ ತಡ ಮಾಡದ ಹೇಳು ನೀನು ಬೇಗನೆ. ಅಣ್ಣಯ್ಯ, ಅಹೇ ಸುಂದರಿ, ಅಹೇ ಸೈಳೇಂದ್ರಿ, ನಾನು ಬಂದಿರುವ ಕಾರಣವನ್ನು ಹೇಳಬೇಕೆ? ಹೇಳಬೇಕು ಸ್ತ್ರೀಯರೇ. ಹಾಗಾದ್ರೆ ಹೇಳೋನು ಕೇಳು, ಚೆನ್ನಾಗಿ ಹೇಳು. ಸುಂದರಿ ಎಂದು ಕರೆದರೆ ತಪ್ಪೇನಿದೆ? ತಪ್ಪಾಗುವುದು. ಏತಕ್ಕೆ ತಪ್ಪಾಗುವುದು? ಹೊರ ಹೆಣ್ಣುಗಳನ್ನು ತನ್ನ ಸಹೋದರಿಂದ ಕಾಣಬೇಕು ವಿನಃ ಸಹೋದರ ಸುಂದರಿಂದ ಮಾತ್ರ ಕರೆಯಬಾರದು. ಹೇ ಸುಂದರಿ, ಅಣ್ಣಯ್ಯ, ಸುಂದರಿ ಎಂಬ ಅರ್ಥವು ನನಗೆ ಗೊತ್ತಿದ್ದರೆ ಹೇಳಲು ನೀನು ಕೇಳಿದೀಯಾ? ನಾನು ಹೇಳುವುದಿಲ್ಲ. ಆದಾಗಾದರೆ ನೀನೇನು ನನಗೆ ಒಡ ಹುಟ್ಟಿದವಳಲ್ಲ. ಒಡ ಹುಟ್ಟಿದ ಅಲ್ಲದಿದ್ದರೂ ಒಡ ಹುಟ್ಟಿದವಳೆಂದು ಭಾವಿಸಬೇಕು. ಪ್ರತಿಯೊಬ್ಬ ಸ್ತ್ರೀಯರನ್ನು ಒಡ ಹುಟ್ಟಿದವಳೆಂದು ಈ ಜಗತ್ತಿನಲ್ಲಿ ಭಾವಿಸಿದರೆ ಈ ಜಗತ್ತೇ ಆಗುತ್ತಿರಲಿಲ್ಲ. ಪ್ರತಿಯೊಬ್ಬ ಸ್ತ್ರೀಯರನ್ನು ಒಡ ಹುಟ್ಟಿದರೆಂದು ಭಾವಿಸಿದರೆ ಮಾತ್ರ ಪುರುಷರ ಜನ್ಮ ಪುಣ್ಯ ಹೊಂದುವುದು.
ಪುರುಷನ ಜನ್ಮ ಪುಣ್ಯವಾಗುವುದು, ಹೆಣ್ಣಿನ ಜನ್ಮ ಅನರ್ಥವಾಗುವುದು. ಆಗುವುದಿಲ್ಲ, ಯಾತಕ್ಕೆ ಆಗುವುದಿಲ್ಲ? ಅರ್ಥವಿಲ್ಲ. ಹೇ ಸುಂದರಿ, ಕೇಳುವುದು ಕೇಳು. ಈ ಭೂಮಿಯ ಮೇಲೆ ಬೆಳೆ ಬರಬೇಕಾದರೆ ಮಳೆರಾಯನಿದ್ದರೆ ಬೆಳೆ ಬರುವುದು. ಹೌದು, ಸ್ತ್ರೀಯರಿಗೆ ಪುರುಷನಿದ್ದರೆ ಸುಖ ಸಂಪತ್ತಿರುವುದು. ಸ್ತ್ರೀಯರಿಗೆ ಪುರುಷನಿರಬೇಕು, ಆದ್ರೆ ಕಂಡ ಹೆಣ್ಣುಗಳನ್ನೆಲ್ಲ ಬಯಸುತ್ತಾ ಹೋಗುವ ಪುರುಷರು ಒಳ್ಳೆಯದಲ್ಲ. ಕಂಡ ಹೆಂಗಸರನ್ನ ಬಯಸುವುದಕ್ಕೆ ನಾನೇನು ಹುಚ್ಚನಲ್ಲ. ನಿನ್ನಂತ ಸುಂದರವಾದ ಸ್ತ್ರೀಗಳನ್ನು ನೋಡಿದಾಕ್ಷಣವೇ ನಿನ್ನನ್ನು ಬಯಸಿರುವನು. ನೀನು ಹುಚ್ಚನಲ್ಲವೇ? ಸುಂದರಿ, ಹುಚ್ಚನಲ್ಲವೇ ನೀನು? ಹುಚ್ಚನಲ್ಲ ಸುಂದರಿ, ಕಾಮಾಂಧನೆಂದು ಹೇಳು ಒಪ್ಪಿಕೊಳ್ಳುವನು. ಕಂಡ ಹೆಣ್ಣನ್ನು ಬಯಸುತ್ತಿರಲ್ಲ, ನೀನೊಬ್ಬ ಹುಚ್ಚನೇ. ಕಂಡ ಹೆಣ್ಣನ್ನು ಬಯಸಿಲ್ಲ, ನಿನ್ನ ಮಾತ್ರ ನಾನು ಬಯಸಿರುವನು. ಸುಂದರಿ, ಬಲ್ಲೇದ ಹೇ ಸುಂದರಿ, ನಾನು ಬಂದಿರುವ ಕಾರಣವೇನು ಗೊತ್ತೇ? ಏತಕ್ಕಾಗಿ ಬಂದಿರುವಿ? ನಿಮ್ಮ ಮಕ್ಕಳಾದ ಸುಧೀಷ್ಣ ದೇವಿಯು ನನ್ನ ತಮ್ಮನ ಗರಡಿ ಮನೆಗೆ ಹೋಗಿ ಈ ಮಲ್ಯ ಬಟ್ಟಲಲ್ಲಿ ಸ್ವಲ್ಪ ಮಧುವನ್ನು ತೆಗೆದುಕೊಂಡು ಬಂದೆ. ಆದ ಕಾರಣ ನಾನು ಇಲ್ಲಿಗೆ ಬಂದಿರುವನು. ಜಾಗೃತಿ ಬೆಳ್ಳಿಯ ಬಟ್ಟಲಲ್ಲಿ ಮಧುವನ್ನು ಕೊಟ್ಟು ಬಳಿಕ ಅಣ್ಣ ಸುಗುಣ ಲಾವಣ್ಯ. ಸುಂದರಿ, ಮಧುವನ್ನು ಸಿಗಬೇಕಾದರೆ ತಾವಲ್ಲಿ ಸಿಗುವುದು, ಅಡವಿ ಹಾಡಣ್ಣದಲ್ಲಿ ಸಿಗುವುದು, ನಿಮ್ಮ ಕಾಮಣ್ಣವು ಸಿಗುವುದು. ನಿಮ್ಮ ಮಕ್ಕಳು ನನ್ನ ತಮ್ಮನ ಅರಮಂದಿರದಲ್ಲಿರುವುದು ಹೋಗೆಂದು ಹೇಳಿದರು. ಸುಂದರಿ, ನಾನು ಕೇಳುವನೊಂದು ನೀನಾಗಬೇಡ ಸಿಟ್ಟು. ಸಿಟ್ಟೆಂಬುದನ್ನು ಕಡಿಗಿಟ್ಟು ಶಾಂತ ರೀತಿಯಿಂದ ಮಾತನ್ನಾಡಬೇಕು ನಿನ್ನ ಮನೋ ಎಂಬ ಕೈಯ ತೊಟ್ಟು. ಸುಂದರಿ, ಬೇಗನೆ ಎನ್ನ ಮದನ ಕದನಕ್ಕೆ ಬದಗೆ ಎನಗೆ ಉಂಟಾದ ಮನ್ಮಥನ ಅವಸ್ಥೆಯ ಕಲ್ಲಾರೆ ಮದನ ಕದಾರೆ. ಎಲ್ಲೋ ಕೀಚಕ, ಹೇ ಸುಂದರಿ, ನಿನ್ನ ಮತನ ಕಾಮವನ್ನು ತೀರಿಸಲು ಬಂದವಳು ನಾನಲ್ಲ. ಸುಂದರಿ, ಕೀಚಕ, ನಿನಗೆ ಮಧುವನ್ನು ಕೊಡಬೇಕಾದರೆ ಎನ್ನ ಕಾಮಂದವು ತೀರಿದರೆ ಮಾತ್ರ ಸಿಗುವುದಾಗಲಿ, ಇಲ್ಲವೇ ಸಿಗುವುದಿಲ್ಲ. ನೀನು ಕೊಡುವುದನ್ನು ನನಗೆ ಚಿಂತೆ ಇಲ್ಲ. ನಿಮ್ಮ ತಮ್ಮನ್ನು ಕೊಡಲಿಲ್ಲವೆಂದು ನಿಮ್ಮ ಮಕ್ಕಳಾದ ಸುಧೀಶ ದೇವಿ ಹೇಳುವೆನು. ಎಲೆ ನನ್ನ ಪ್ರಾಣಧಾರಳಾದ ಸಖೆ, ಎಲೆ ಮೋಹನಂಗೆ. ಕೀಚಕ, ಹೇ ಸುಂದರಿ, ಹಾಗೆ ಬಂದ ಹಾಗ ಮಾತನಾಡಬೇಡ. ಯಾತಕ್ಕೆ ಮಾತನಾಡಬಾರದು? ಗಂಧರ್ವ ಮಾತನಾಡಿಸುವುದು ನಿಮಗೆ ತರವಲ್ಲ. ನಾನು ಕಂದರ್ವ ಸ್ತ್ರೀಗಳು, ಕಂದರ್ವ ಪತಿಗಳಿರುವರು. ನನ್ನನ್ನು ತೊಳೆದು ಬಲ್ಲದರಾದ ನನ್ನ ಪತಿಗಳ ಕೈಯಿಂದ ಒದೆತಿದ್ದು ಸಾಯುವುದು ನಿನಗೆ ಒಳ್ಳೆಯದಲ್ಲ. ಸುಮ್ಮನೆ ಜಾಗೃತಿಯಿಂದ ಮಗುವನ್ನು ಕೊಟ್ಟು ಕಳಿಸೋ ಕೀಚಕ ಕಡೆ ತೀರ್ಮಾನ. ಎಲ್ಲೇ ಎನ್ನ ಪ್ರಾಣಧಾರಳಾದ ಸಖೆ ಕೀಚಕ, ಚಿತ್ತ ಬರುವಂತವಾಗೂ ಈ ಚಿತ್ರವಾದ ಪೀಠದ ಕುಳಿತು ಭೈರಾಯಲೈ ಸಾರಥೆ, ಇಲ್ಲಿ ನನ್ನ ಪುಣ್ಯದ ಮೈವ ನಾನು ಎಷ್ಟೊಂದು ವರ್ಣಿಸಲೇ. ಎಷ್ಟು ದೇವ? ಇಂದಿಗೆ ನಾನೇ ಧನ್ಯ, ನಾನೇ ಕೃತಾರ್ಥ, ನಾನೇ ಭಾಗ್ಯವಂತ.
ಅಂಜನೇಯ ವರ ಕೊಟ್ಟಂಗತ್ತಿ ನೀವು. ಏ ಸಖೆ, ನನಗೆ ಉಂಟಾದ ಮನ್ಮಥನ ಅವಸ್ಥೆಯನ್ನು ಕಳೆಯುವುದು ಸ್ತ್ರೀಯರ ಪದ್ಧತಿ. ಇದರಿಂದ ಒಂದು ವಾರ ಸದ್ಗತಿ ನಾರಿ ಮದನ ಕಟಾರಿ. ಎಲ್ಲೋ ಕೀಚಕ, ಏ ಸುಂದರಿ, ನಿನಗೆ ಉಂಟಾದ ಮಗನ ಸಾಕೊಂಡು ಪೂರೈಸುವುದು ಸ್ತ್ರೀಯರ ಪದ್ಧತಿ. ಹೌದು ಸ್ತ್ರೀಯರೇ. ಅದಕ್ಕೆ ಇದು ಹೇಳುದು, ನೀನು ಮೆಚ್ಚಿ ಮದುವೆ ಮಾಡಿಕೊಂಡ ಹೆಣ್ಣಿನಿಂದ ಮಾತ್ರ ಅದು ಸಾಧ್ಯವಾಗುವುದು. ಕಂಡ ಹೆಣ್ಣುಗಳನ್ನು ಬಯಸುತ್ತಾ ಹೋದರೆ ನಿನ್ನ ಗತಿ ಅದೋ ಗತಿಯಾಗುವುದು. ಏ ಸುಂದರಿ, ಕೀಚಕ, ನಿನ್ನ ಒಂದು ವಿವಾಹವನ್ನು ಮಾಡಿಕೊಂಡರೆ ನನ್ನ ಅದೇ ಗತಿ ಆದರೆ ಚಿಂತೆ ಇಲ್ಲ. ನಿನ್ನನ್ನು ಮಾತ್ರ ಬಿಟ್ಟು ಹೋಗುವುದಿಲ್ಲ. ನನಗೆ ಪತಿ ಇರುವರಲ್ಲ, ಪತಿಗಳಿದ್ದರೆ ದಾವಲಿರುವರು. ಅದು ನಿನಗೆ ತೆಕ್ಕಬೇಕು. ಇರುವರೆಂದು ನೀನು ನನ್ನ ಮುಂದೆ ಹೇತಕ್ಕ ಹೇಳಿದೆ. ಇರುವರಂತೆ ಹೇಳುತ್ತಿರುವೆನು. ಎಷ್ಟು ಮಂದಿ ಇರುವರು? ನನಗೆ ತೆಕ್ಕಬೇಕು. ಇರುವರೆಂದು ನನ್ನ ಮುಂದೆ ನೀನು ಹೇತಕ್ಕೆ ಹೇಳಿದೆ. ನನ್ನ ಲೇಖಕ ಬಯಸುವೆ. ನಿನ್ನ ಮೇಲೆ ನನಗೆ ಮನಸ್ಸಾಗಿರುವುದು ನಾನು ಕೇಳುವನು. ನಿಮ್ಮ ಮಕ್ಕಳನ್ನು ಯಾರಾದ್ರೂ ಇಷ್ಟಪಟ್ಟು ಮೋಸಿದರೆ ಬಿಟ್ಟು ಕೊಡುವೆಯಾ? ನಮ್ಮ ಅಕ್ಕ ನಿನ್ನಂಗ ಪರರ ಮನೆಯಲ್ಲಿ ಇಲ್ಲ, ಅರಮನೆಯಲ್ಲಿರುವಳು. ಎಲ್ಲೋ ದುರ್ಮಾರ್ಗ. ಹೇ ಸುಂದರಿ, ಅದರ ಮನೆಯಲ್ಲಿ ದಾಸಿ ಕೆಲಸ ಮಾಡುವರೆಲ್ಲರೂ ಕೇವಲವೆಂದು ಭಾವಿಸಬೇಡ. ದಾಸಿಯಾಗಿ ಇರುವನೆಂದು ನೀನು ಹೇಳಿದೆಯಲ್ಲ, ನನ್ನ ಜೊತೆಯಲ್ಲಿದ್ದರೆ ರಾಣಿಯಾಗಿಟ್ಟುಕೊಳ್ಳುವನಲ್ಲ. ನನಗೆ ಬೇಕಾಗಿಲ್ಲವಲ್ಲ, ನಾನು ಕೇಳುವನಲ್ಲ. ಛೀ ಭ್ರಷ್ಟ. ಹೇ ಸುಂದರಿ, ಎಲ್ಲೋ ದುರ್ಮಾರ್ಗ. ಹೇ ಸರೇಂದ್ರಿ, ನಾನೆಷ್ಟು ಸಾರಿ ನಿನಗೆ ವಿನಯದಿಂದ ಹೇಳಿದರೂ ಈ ರೀತಿ ಮಾತನಾಡೋದಿತ್ತರವಲ್ಲ. ತನಗೆ ಅಧಿಕವಾಗಿ ಮೆರುವ ಶ್ರೀವರ ಭೀಮೇಶ್ವರನು ಸರ್ವತಾ ನಿನ್ನ ನಡೆದ ಮೆಚ್ಚಲಾಗ. ನನ್ನನ್ನು ಬಯಸಿ ಬಲ್ಲಿದರಾದ ನನ್ನ ಪತಿಗಳ ಕೈಯಿಂದ ಒಡೆ ತಿಂದು ಸಾಯಬೇಡ ಮೂರ್ಖ ಬಾಳೆನ್ನೋ ತರ್ಕ. ಎಲೆ ಎಣ್ಣೆ ಗಜ ನಿಂಬೆ ಅಣ್ಣೆ ತಾವರಿಯ ಕಣ್ಣೆ ಬಾಬಾ ನನ್ನ ಮನೆಗೆ. ನಿನ್ನ ಹಂದ ಚಂದಕ್ಕೆ ನಾನು ಮನಸೋತಿರುವೆ. ಎನ್ನ ಹಚ್ಚು ಮೆಚ್ಚಿನ ಪ್ರಿಯ ಸುಂದರಿಯಾಗಿ ಎನ್ನ ಏಕಾಂತ ಮಂದಿರದಲ್ಲಿ ಸುಖದಿಂದ ಇರುವ ಎಂದು ಕರಿವೆ. ಎಲೇ ನಾರಿ, ದುರ್ಮಾರ್ಗ, ಎನ್ನ ಮಾತು ಕೇಳು, ಸುಖದಿಂದ ಎನ್ನೊಡನೆ ಬಾಳು. ಅದಮ ಗಂಧರ್ವರ ಯಾ ಮೋಹವನ್ನು ಮರಿ, ನಿನ್ನಗೆ ಪ್ರೇಮದ ಪ್ರಿಯನ ಈ ಕೀಚಕನೇ ಸರಿ. ಲೇ ಸುಂದರಿ, ದುರ್ಮಾರ್ಗ, ಬೆದರಿದ ಚಿಗರ ಮರಿ ಎಂತೆ ಹಲ್ಲು ಬರು, ಆಗದಿರು ನೀನು ಗಾಬರಿ. ಈ ಹೊತ್ತಿಗೆ ನನ್ನ ಬಂದ ಬಾಂಧವರೆಲ್ಲ ನರಕಕ್ಕೆ ಬೀಳಲಿ. ಎನ್ನನ್ನು ಕೂಡಿ ನೋಡು, ಕಡುಸಕ್ಕೆ ಪಡು. ಇದೇ ಸುಂದರಿ, ಕೀಚಕ, ನಾನೇ ನಿನ್ನನ್ನು ಕೂಡಬೇಕಾಗಿದ್ದರೆ ಇದು ಒಂದು ನಿನ್ನ ಪೂರ್ವ ಜನ್ಮದ ಪುಣ್ಯವನ್ನು ತಿಳಿ. ಹೇ ಸುಂದರಿ, ಎನ್ನ ಆಪೇಕ್ಷೆಯನ್ನು ತೀರಿಸು, ಮನ್ಮಥನ ಅಂಬಲಮರಿಸು, ನಿನ್ನ ಮೋಹನವನ್ನು ಸುರಿಸು, ನಿನ್ನ ಮನದೊಳಗ ಅಂತಃಕರಣವನ್ನು ಧರಿಸು, ಎನ್ನ ಸಂಗಡ ಸಂಚಲನವನ್ನು ಬಿಡಿಸು. ವಿರಸದ ನುಡಿಗಳನ್ನು ನುಡಿಯಬೇಡ, ಸರಸದ ನುಡಿಗಳನ್ನು ನುಡಿ. ಇಷ್ಟು ದೈನ್ಯಾಸ ಪಡಬಹುದು, ಕೈ ಬಿಡಬೇಡ. ಸುಂದರಿ, ಎಲ್ಲೋ ಕೀಚಕ, ಇಡಿಕರವ ಕೊಡು ಕುಚವ ಎಲೆ ಒಡ ನಡುವಿನ ನಾರಿ, ಎನ್ನ ಮಾತು ಮೀರಿ ಹೋಗದಿರು. ನಿನ್ನ ಚರಣಕ್ಕಾಗಿ ಬಿದ್ದು ಬೇಡಿಕೊಂಬರು ಮನೋಹರಿ. ಈ ದಿನ ರಾತ್ರಿ ದಯವಿಟ್ಟು ಮದನ ಕದನಕ್ಕೆ ಬಾ ಸುಂದರಿ. ನಾನೆಷ್ಟು ವಿಧವಾಗಿ ಹೇಳಿದ್ರು ನೀನು ಒಂದೇ ಹಠವನ್ನು ನಿಂತಿರುವೆಯಲ್ಲ. ಕೇಳುವನು ಅದೆಂದಿಗೂ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ? ಕೀಚಕ, ಸುಂದರಿ, ನನ್ನ ಪಾದದಡಿ ಧೂಳು ಸಹ ನಿನಗೆ ದೊರೆಯುವುದಿಲ್ಲ. ಹೇಗಾದರೂ ಮಾಡಿ ನಿನ್ನನ್ನು ವಶ ಮಾಡಿಕೊಳ್ಳುವೆನು. ಎಂದಿಗೂ ಆಗುವುದಿಲ್ಲ. ನಾನು ಬಿಡುವುದಿಲ್ಲ. ಚೆನ್ನಾಗಿ ಹೇಳು. Good night.
ಬುದ್ಧಿ ಹಾಳಾಗಿ ಹೋಗಬೇಡ. ಮತ್ತೊಮ್ಮೆ ವಿನಯದಿಂದ ಬೇಡುವೆನು, ನನ್ನ ಮನದಾಸನ್ನು ಬಿಟ್ಟು ಬಿಡು. ನಾನು ಬಂದಿರುವ ಕಾರಣವೇನು, ನೀನು ಮಾತನಾಡುತ್ತಿರುವ ಮಾತನ್ನ ತಿಳಿತೆ. ನಿನ್ನ ದುರಾಸನ ಬಿಟ್ಟು ಜಾಗೃತಿಯಿಂದ ಮಧುವನ್ನು ಕೊಟ್ಟು ಕಳಿಸಿ. ಇಲ್ಲವಾದರೆ ಬಲ್ಲದರಾದ ನನ್ನ ಪದಗಳ ಕೈಯಿಂದ ಒದಗಿಸಿದ್ದು ಸಾಯಬೇಡ ಮೂರ್ಖ, ಮಾಡಿದ್ರೆ ಅನ್ನೋ ತರ್ಕ. ಏನೇ ಸಸಿಮುಖಿ, ನಿನ್ನ ಗಂಡರಮ್ಮ ಚಂಡರು ನಿನ್ನನ್ನು ನೋಡದೆ ಸುಖವನ್ನು ಪಡೆಯದೆ ಪುಣ್ಯವನ್ನು ಕಾಣದೆ ಎಲ್ಲಿರುವರೋ ಏನೋ ನಿನ್ನ ಚಂದ್ರನಂತೆ ಕಳೆವುಳ್ಳವಾದ ಮುಖವನ್ನು ಕಂಡು ತಾವರಿಯ ತನ್ನಷ್ಟಕ್ಕೆ ತಾನೇ ಬಯಸಿತು. ಹೇ ಸುಂದರಿ, ನಿನ್ನ ಮುಂಗುರಳನ್ನು ನೋಡಿ ಭೃಂಗಾದಿಗಳು ಹೇ ಸುಂದರಿ, ನಿನ್ನ ನಾಚಿಕೆಯಮ್ಮ ಕಂಡು ಸಂಪಿಗೆಯ ವೈರತ್ವ ತೊಟ್ಟಿತು. ನಿನ್ನ ಮೈಬಣ್ಣಕ್ಕೆ ನಿಂದೆಯನ್ನು ಉಳಿವಾಗಿ ಸಿಹಿಯಾಯಿತು. ಹೇ ಸುಂದರಿ, ನಿನ್ನ ದಂತ ಪಂತೆಗಳಮ್ಮ ಕಂಡು ದಾಳಿಂಬ್ರನು ಪಕ್ಕನೆ ಬಾಯಿಬಿಟ್ಟಿತು. ಹೇ ಸುಂದರಿ, ನಿನ್ನ ನಿತಾಂಬರಮ್ಮ ಕಂಡು ಕಸವು ತನ್ನ ತಲೆಯ ಮೇಲೆ ಮಣ್ಣಾಕಿಕೊಂಡಿತು. ನಿನ್ನ ದಂತ ಪಂತೆಗಳಮ್ಮ ಕಂಡು ದಾಳಿಂಬ್ರನು ಪಕ್ಕನೆ ಬಾಯಿಬಿಟ್ಟು. ಹೇ ಸುಂದರಿ, ಸುಂದರಿ, ನಿನ್ನ ಉಗುರು ಗೊನ್ನೆಮ್ಮ ಕಂಡು ಕ್ಯಾದಿಗೆ ಮುಳ್ಳಾಯಿತು. ನಿನ್ನ ಜಡಮುಡಿಯನ್ನು ನೋಡಿ ಶ್ರೀಕೃಷ್ಣನ ಸ್ವಲ್ಪ ಸುಂದರಿ, ನಿನ್ನ ಪಾದ ತಳಮ್ಮ ಕಂಡು ಕೂರ್ಮನು ನೀರಿನೊಳಗೆ ಮುಳುಗಿದನು. ನಿನ್ನ ಕುಜ ಥಯಂಗಳಮ್ಮ ಕಂಡು ನಿತ್ತರಿಸಲಾರದ ಚಕ್ರವಾಕ ಥಯಂಗಳು. ಸುಂದರಿ, ನಿನ್ನ ಸೌಂದರ್ಯವನ್ನು ಯಾರು ವರ್ಣಿಸಬೇಕು? ಎನ್ನ ಕೂಡಿ ನೋಡು, ಕಡುಸಕ್ಕೆ ಪಡು. ಅದೇ ಸುಂದರಿ, ನಿನ್ನ ಪಾದ ತಳಕ್ಕೆ ಒಪ್ಪುವ ಪೈಜಾಣ ಕಳ್ಳಗಡಗ ಸರ್ಪಳಿಯಿಂದ ಅಲಂಕೃತವಾದ ಮನ್ಮಥನ ಎತ್ತಿ ಪಿಡದ ಧ್ವಜದಿಂದ ನಿನ್ನ ಕೈಗಳಿಂದ ಚಟ್ಟನೆಯನ್ನ ಕಪಾಳಕ್ಕೆ ಹೊಡೆದರು ಎನ್ನಗೆ ಸಿಟ್ಟಬಾರದು. ಬ್ರಹ್ಮನ ಒಂದೇ ಮನುಷ್ಯನಿಂದ ಚಲಿಕೆ ಎಂಬ ರಸವನ್ನು ತೆಗೆದು ನಿನ್ನನ್ನು ಒಂದೇ ವಿಗ್ರಹವನ್ನಾಗಿ ಮಾಡಿದರೆ ಮಾಡಿರಬಹುದು. ಅಹೇ ಸುಂದರಿ, ನಿನ್ನ ನಯನ ಬೆಳಕಿನ ಜಗತ್ತಿಗೆ ಕಾಣುತ್ತದೆ ಎಳೆ ಮೀನುಗಳ ನೇರಕ್ಕೆ ಅದು ಬರಲ. ನಿನ್ನ ಸೌಂದರ್ಯವನ್ನು ಯಾರು ವರ್ಣಿಸಬೇಕು? ಎನ್ನನ್ನು ಕೂಡಿ ನೋಡು. ನಾನೇ ನಿನ್ನನ್ನು ಕೂಡಬೇಕಾಗಿದ್ದರೆ ಇದು ಒಂದು ನಿನ್ನ ಪೂರ್ವಜನ್ಮದ ಪುಣ್ಯವನ್ನು ತಿಳಿ. ಅಹೇ ಸುಂದರಿ, ನಾನೇ ನಿನ್ನನ್ನು ನೋಡಿದ್ದೆ ನಿಜವಾಗಿದ್ದರೆ ನಾನೇ ವಿವಾಹ ಮಾಡಿಕೊಳ್ಳುತ್ತಿದ್ದೇನೆ. ಈಗಲಾದರೆ ನನ್ನ ಮನಸ್ಸು ಸಮಾಧಾನ ಮಾಡಲು ನೀನು ಬೇಡಿದ್ದನ್ನು ಕೊಡೋಣ ಸಖಿ. ಹೆಣ್ಣು ಹೊನ್ನು ಮಣ್ಣು ದೊರೆಯಬೇಕಾದ್ರೆ ಪೂರ್ವಜನ್ಮ ಪುಣ್ಯವಿರುವುದರಿಂದಲೇ ನಮ್ಮ ಅಕ್ಕಯ್ಯ ಮನೆಗೆ ನೀನು ಬಂದಿರುವಿಯಲ್ಲ. ನಿನ್ನ ಮೇಲೆ ಮೋಹ ಮಾಡಿರುವನಲ್ಲ, ನನ್ನನ್ನು ಕೂಡ ನಾನು ನಿನ್ನನ್ನು ಕೇಳುವನಲ್ಲ. ಅಲ್ಲ, ನೀನು ಕೇಳಿದಷ್ಟು ನಾನು ನಿನ್ನನ್ನು ಕೂಡಬೇಕು. ಕೂಡಬೇಕು ಸ್ತ್ರೀಯೇ, ಸಾಧ್ಯವಿಲ್ಲ. ಅದಕ್ಕೆ ಸಾಧ್ಯವಿಲ್ಲ. ನಿನಗೆ ಮನಸ್ಸಿದ್ದರೆ ನನಗೆ ಮನಸ್ಸಿರಬೇಕಲ್ಲ. ಮನಸ್ಸು ಮಾಡಿಕೊಳ್ಳಬೇಕೆಂದು ನಮ್ಮ ಅಕ್ಕಯ್ಯರನ್ನು ಕೇಳಿರುವನಲ್ಲ. ನಮ್ಮ ಅಕ್ಕಯ್ಯ ನನ್ನ ಮನೆಗೆ ನಿನ್ನನ್ನು ಕಳಿಸಿರುವಲ್ಲ. ಹೇ ಸುಂದರಿ, ನನ್ನ ಪತ್ರದಲ್ಲಿ ಅಂಧ ಪುರುಷರನ್ನು ಕಂಡಕ್ಕೆ ಸಹ ನೋಡುವಳು ನಾನಲ್ಲ. ನಿನ್ನ ಬಿಟ್ಟು ಹೋದ ಗಂಡನ ಸುದ್ದಿ ಹೇಳ್ತೀವಿಯ. ನನ್ನ ಗಂಡನು ನನ್ನನ್ನು ಬಿಟ್ಟು ಎಲ್ಲಿ ಹೋಗಿಲ್ಲ. ಸುಂದರಿ, ಹೇಗಿರಬೇಕು? ನಾವು ಚೆನ್ನಾಗಿರುವೆವು. ಅಚ್ಚಮಣಿಗೆ ಇರುವಾಗ ಕೈ ಹಿಡಿದವರು ಕಡಿಗೆ ಮಣ್ಣು ಸೇರುವವರೆಗೆ ಕೈ ಹಿಡಿಬೇಕು. ಮಣ್ಣು ಸೇರುವವರೆಗೂ ನನ್ನ ಪತ್ರಗಳು ನನ್ನ ಜೊತೆಯಲ್ಲಿ ಇರುವರು. ತಿನ್ನುವುದಕ್ಕೆ ಪಂಚ ಪರಮಾನ್ನವಿರಲಿ ಅಥವಾ ಗಂಜಿಯ ಕುಡಿಲಿ, ಉಡುವುದಕ್ಕೆ ಪಟ್ಟಿ ಪೀತಾಮನವಿರಲಿ. ಇಲ್ಲದೆ ಹೋದರೆ ಹೆಂಡತಿಯನ್ನು ಜೊತೆಯಲ್ಲಿ ಇಟ್ಟುಕೊಂಡು ಕಾಲ ಮಾಡಿದವರು ನಿಜವಾದ ಪತಿ ದೇವರೊಂದು ಕೆರಿವರು. ನಿನ್ನನ್ನು ಬಿಟ್ಟು ಓಡಿ ಹೋದ ಚಂಡನ ಸುದ್ದಿ ನನಗೆ ಹೇಳಿವೆಯಲ್ಲ. ನನ್ನ ಪತ್ರಗಳು ಶಂಕರೆಂದು ಕರೆಯಬೇಡ. ಸಾಧ್ಯವಾಗಿ ಕರೆಯುವನು. ನನ್ನ ಪತ್ರಗಳ ಪರಾಕ್ರಮ ನಿನ್ನಂತವನಿಗೆ ಹೇಗೆ ಗೊತ್ತಾಗಬೇಕು? ಪರಾಕ್ರಮಿಗಳಾಗಿದ್ದರೆ ನಮ್ಮ ಅಕ್ಕಯ್ಯ ಮನೆಯಲ್ಲಿ ನನ್ನ ಸೇವೆಗೆ ಅದಕ್ಕೆ ಬಿಟ್ಟರು. ನನ್ನ ಪತ್ರಗಳು ಎಂದವರು ಗೊತ್ತೇ? ಎಂದವರು ಸುಂದರಿ, ಕೇಳು ಚೆನ್ನಾಗಿ ನನ್ನ ಪತ್ರಗಳು
ಎಲ್ಲೋ ಭಕ್ತಕ್ಕೆ ಚಕ ಹೇ ಸುಂದರಿ, ನನ್ನ ಪದಗಳಲ್ಲಿ ಕಂಡ ಹಾಗೆ ಷಂಡರಂದು ಬಂಡ ಮಾತುಗಳನ್ನು ನುಡಿಯಬೇಡ. ಯಾತಕ್ಕೆ ನುಡಿಯಬಾರದು? ನನ್ನ ಪದಗಳು ಎಂತವರು ಗೊತ್ತೇ? ಎಂತವರು ಸುಂದರಿ? ನನ್ನ ಪದಗಳು ಸಿಂಹ ರಾಜನಂತ ಹಾಗೆ, ನೀನೊಂದು ಸಣ್ಣ ಸಿಂಗಳಂತ ಹಾಗೆ. ನನ್ನ ಪದಗಳ ಹತ್ತಿರ ನಿನ್ನಾಟ ಸಾಗಲಾರದ ಭ್ರಷ್ಟ ಸರ್ವಕಾಪಿಷ್ಟ. ಹೇ ಸುಂದರಿ, ನಾನು ಶತಸಿಂಹ ಬಲದಿಂದ ಮೆರೆಯುವ ವೀರಾದಿ ವೀರ ಗಂಡಗಿಲಿಚಿ ಕೀಚಕನನ್ನು ತಿರಿಯದೆ ಮಾತನಾಡಿದೆಯಲ್ಲ, ಅವರಂತ ಪರಾಕ್ರಮಿಗಳಾದರೆ ದಾವಲ್ಲಿರೋರು ನನ್ನ ಮುಂದೆ ನೀನು ಹೇಳಲಿಲ್ಲ. ಎಲ್ಲೋ ಕೀಚಕ, ಸುಂದರಿ, ನೀನಂತಹ ಪರಾಕ್ರಮಿ ಅಂದರೆ ಬಾಯಲ್ಲಿ ಹೊಗಳುವುದಲ್ಲ, ನಿಜವಾಗಿ ತೋರಿಸಿದ್ರೆ ಅವನ ಪರಾಕ್ರಮಿ ಎಂದು ಹೇಳುವರು. ಎಲ್ಲೋ ಪರಾಕ್ರಮ. ನಾನು ಪರಾಕ್ರಮಿ ಆದ ಕಾರಣ ನಿನಗೆ ಪತಿಗಳು ಇರುವರೋ ಇಲ್ಲವೋ ಗೊತ್ತಿಲ್ಲ. ಕೀಚಕ, ಸುಂದರಿ, ಒಂದು ಹೆಣ್ಣಿನ ಮನವನ್ನತೆ ಮಾತನಾಡಿ ಹೆಣ್ಣನ್ನು ನೀನು ನನ್ನವಳಂದೆ ಆಗು ಎಂದು ಕೇಳುವುದು ಪರಾಕ್ರಮ ಸಿಂಹವೇ? ಆದರೆ ನಿನ್ನನ್ನು ಬಿಟ್ಟು ಓಡಿ ಹೋದ ಆ ಷಂಡರು ಮಾತ್ರ ಪರಾಕ್ರಮಿಗಳೇ. ಪದಗಳು ಸಂದರಲ್ಲ. ನೀನಂತಹ ಗಂಡುಗಳಾದರೂ ನನ್ನ ಪದಗಳೆಲ್ಲರೂ ಕಂಡು ತಿಳಿದು ನನ್ನ ಪದಗಳ ಹತ್ರ ಯುದ್ಧ ಮಾಡಿ ಗೆದ್ದು ಬಂದು ನಿನ್ನ ಪೌರುಷವನ್ನು ತೋರಿಸು. ಅವರು ಅಂತಹ ಬಲವಂತರಾಗತ್ತಿರ ಈಗ ನನ್ನ ಮುಂದೆ ಬರ ಹೇಳು. ಎಲ್ಲೋ ಮೂರ್ಖ, ಹೇ ಸುಂದರಿ, ನನ್ನ ಪದಗಳು ನಿನ್ನ ಹತ್ರ ಏತಕ್ಕಾಗಿ ಬರಬೇಕು? ನಿನ್ನನ್ನು ಕಾಪಾಡಲಿಕ್ಕೆ ಬರಬೇಕು. ಬರುತ್ತಾರೆ, ನನ್ನನ್ನು ಕಾಪಾಡುತ್ತಾರೆ, ನಿನ್ನನ್ನು ಕೊಲ್ಲುತ್ತಾರೆ. ಎಲೆ ಹದಮ ಗಂಧರ್ವರ ಸದೆ ಎನ್ನಮ್ಮ ಕೂಡಿ ನೋಡು. ಎಲೆ ಹದಮ ಗಂಧರ್ವರ ಸತಿ ಎನ್ನನ್ನು ಕೂಡಿದರೆ ನೀನಾಗಿ ಮಹಾ ಸೌಭಾಗ್ಯವತಿ. ಹೇ ರೂಪವತಿ, ಇದಕ್ಕೊಂದು ನೀತಿಯನ್ನು ಹೇಳುವನು, ಪ್ರೀತಿಯಿಂದ ಕೇಳು. ನಿರಾಶ್ರಯ ನೆಸಬಂತೆ ಪಂಡಿತ ತಮ್ಮ ವಲ್ಲಭ ಮಾಣಿಕ್ಯ ಏಮಾಶ್ರಯ ರಕ್ಷಿತ. ಇಲ್ಲೇ ಸುಂದರಿ, ಈ ಶ್ಲೋಕದ ಅರ್ಥವೇನೆಂದರೆ, ಒಬ್ಬ ಪಂಡಿತನಿಗೂ ಓರ್ವ ಸ್ತ್ರೀಯರಿಗೂ ಒಂದು ಬಳ್ಳಿಗೂ ಮತ್ತು ಮುತ್ತು ರತ್ನ ಆಭರಣಗಳು ಈ ಭೂತಳದಲ್ಲಿ ರಾಜನ ಆಶ್ರಯವಿದ್ದರೆ ಅವು ಪ್ರಸಿದ್ಧಿ ಆಗುವವು. ಹೆಣ್ಣಿಗೆ ಪುರುಷನ ಆಶ್ರಯ ಪೂರ್ವ ಶ್ರೇಷ್ಠವನ್ನು ಪಡೆಯುವಳು, ಇಲ್ಲವೇ ಅನರ್ಥವಾಗುವಳು. ಹೇ ಸುಂದರಿ, ಬಳ್ಳಿಗೆ ಮರದ ಆಶ್ರಯವನ್ನಿದ್ದರೆ ಸುತ್ತ ಆವರಿಸಿ ಬೆಳೆಯುವುದು, ಇಲ್ಲವೇ ಬಾಡಿ ಹೋಗುವುದು. ಹೇ ಸುಂದರಿ, ಬಂಗಾರದಲ್ಲಿ ಒಡವೆ ತಯಾರಿಸಿಕೊಂಡು ಧರಿಸಿದ್ರೆ ಅದರ ಕಾಂತಿಯೇ ಹೆಚ್ಚಾಗುವುದು. ಅದರಂತೆ ನೀನು ನನ್ನ ಏಕಾಂತ ಕೋಣಿಗೆ ಬಾ, ನಿನ್ನಿಂದ ನನ್ನ ಆಸೆಯನ್ನು ತೀರಿಸಿಕೊಳ್ಳುವ ಜಗನ್ಮೋಹಿನಿ. ಬಿಡಿದು ನನ್ನ ಮನದ ಆಲೋಚನೆ. ಎಷ್ಟು ಸಾರಿ ಹೇಳಬೇಕು, ನಾನು ನಿನ್ನವಳಾಗುವುದು ಕನಸಿನ ಮಾತು. ಸಾಧ್ಯವಿಲ್ಲ. ಎಲ್ಲೋ ದುರ್ಮಾರ್ಗ, ಹೇ ಸುಂದರಿ, ಎಲ್ಲ ಕೇಡುಗಾಲ ಸಂಭವಿಸಿದೆ. ಕೇಡುಗಾಲ ಸಂಭವಿಸಿಲ್ಲ, ನಿನ್ನನ್ನು ಕೂಡುವುದು ಮಾತ್ರ ಸಂಭವಿಸಿರುವುದು. ಎಂದೆಂದಿಗೂ ಆಗುವುದಿಲ್ಲ. ನಾನು ಎಂದೆಂದಿಗೆ ಬಿಡಲಾರನು. ನನ್ನ ಒಂದು ಕೂದಲ ಅಳಿಯನ್ನು ಸಹ ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ಸಹಜವಾಗಿ ನಿನ್ನನ್ನು ಬಿಡುವುದರ ಅಡ್ಡ ಬಂದು ಬಿಡುವ ಕಾಡಿನ ಪ್ರಾಣಿಗಳು ಇಲ್ಲಿ ದಾರು ಇಲ್ಲ. ನನ್ನ ಕಥೆಗಳು ಸಿಂಹಗಳಿರುವರು. ಅವರು ಅಂಥ ಬಲಡ್ಡರಾಗಿದ್ದರೆ ಎನ್ನ ಮುಂದೆ ಬರೆಯಲು ಪದೇ ಪದೇ ಹೇಳುವನಲ್ಲ, ನೀನು ಅದೇ ಮಾತು ಮಾತನಾಡುವಿಯಲ್ಲ. ಎಲ್ಲೋ ಮೂರ್ಖ, ಹೇ ಸುಂದರಿ, ಎಲ್ಲೋ ದುರ್ಮಾರ್ಗ, ಹೇ ಸರೇಂದ್ರಿ, ಸಿಂಹಗಳಂತ ಪರಾಕ್ರಮ ಶಾಲೆಗಳಾದ ನನ್ನ ಪದಗಳ ಹತ್ರ ಅದಕ್ಕೆಂದು ಸಾಯಬೇಡ. ನನ್ನ ಪದಗಳ ಮುಂದೆ ನಾಟ ಸಾಗಲಾರದು. ಸುಮ್ಮನೆ ನನ್ನ ಗೋಷ್ಠಿಯನ್ನು ಬಿಟ್ಟು ಬಿಡು ಮೂರ್ಖ, ಬಾಳನ್ನ ತರ್ಕ. ಎಲೆ ವೀರಜಾಕ್ಷೆ, ತೀರಿಸು ಮೊದಲು ನನ್ನ ಅಪೇಕ್ಷೆ. ಬಂದ ನೀನು ಮೊದಲ ನಾಟಕಕ್ಕೆ ಬಂದು ಒದಗಿದ್ದರೆ ಸೆರೆ,
ಇಲ್ಲವೇ ನಿನ್ನ ನೋಡಿ ನನ್ನ ಮನಸ್ಸು ನಿಲ್ಲದು. ಹೇ ಸುಂದರಿ, ನಿನಗೆ ಕಿಂಕರನಾಗಿರುತ್ತೇನೆ, ಇದಕ್ಕೆ ನಿನ್ನ ಗಂಡನ ಅಡ್ಡ ಬಂದರೆ ಸುಂದರಿ, ಇಂದಿನ ದಿನ ಬ್ರಹ್ಮಾದಿಗಳೇ ಅಡ್ಡ ಬಂದರೆ ನಿನ್ನ ಬಿಡಿಸುವುದು ಯಾರು ಇಲ್ಲ. ಹೇ ಸುಂದರಿ, ಮೂರ್ಖ, ನಿನ್ನ ಅಪೇಕ್ಷೆಯನ್ನು ತೀರಿಸು, ಮನ್ನದ ನಂಬಲು ಮುಂಬರಿಸು, ನಿನ್ನ ಮೋಹವನ್ನು ಸುರಿ ಸುಂದರಿ ಕಮ್ಮು ಕಂದರಿ. ಹೇ ಸುಂದರಿ, ಹೇ ಸರೇಂದ್ರಿ, ನನ್ನ ಬೆರ ನೋಡೆಯ ದುರ್ಮಾರ್ಗನೇ. ಕೆಲವು ಖಂಡ, ಕೆಲವು ತುರುಮಾರ್ಕ. ಎಷ್ಟು ನೀನು ಒಳ್ಳೆಯವನಾಗಂದು ಹೇಳಿದ್ರೆ ನಿನ್ನ ಕೆಟ್ಟ ಗುಣ ಬಿಡಲಿಲ್ಲ. ಕೆಲವು ಖಂಡ, ಹಿಂದಕ್ಕೆ ನಿನ್ನಂತೆ ಮತಾಂತನದ ಆ ದಶಕಂತನು ಪರಮ ಪತ್ರವ್ರತದ ಮಹಾ ಸೀತೆಯನ್ನು ಬಯಸಿ ಶ್ರೀರಾಮಚಂದ್ರನಿಲ್ಲದಿರುವ ಸಮಯದಲ್ಲಿ ಬಂದು ಕೊತ್ತೊಯ್ದು ಅವನ ವಂಶವನ್ನೇ ನಿರ್ವಂಶ ಮಾಡಿಕೊಂಡನು. ಅದರಂತೆ ನನ್ನ ಪತ್ರಗಳಿಲ್ಲದಿರುವ ಸಮಯದಲ್ಲಿ ನನ್ನನ್ನು ಬಯಸಿ ನಿನ್ನ ವಂಶವನ್ನೇ ನಿರ್ವಂಶ ಮಾಡಿಕೊಳ್ಳಬೇಡ ಭ್ರಷ್ಟ. ಸುಂದರಿ, ಸೀತೆಯನ್ನು ಬಯಸಿ ರಾವಣನ ಕೆಟ್ಟನೆಂದು ಹೇಳಿದೆಯಾ? ಹೇ ಸುಂದರಿ, ಸೀತಾದೇವಿ ರಾವಣನಿಗೆ ಏನಾಗಬೇಕು, ರಾವಣನು ಸೀತಾದೇವಿ ಏನಾಗಬೇಕು ಏನಾಗಬೇಕೆಂಬುದು ತಿಳಿಯಲಾರದೆ ಆ ಮತಾಂತರಗಳನ್ನು ಒತ್ತೊಯ್ದನು. ನಿನ್ನಗೆ ತಿಳಿದರೆ ಹೇಳು, ತಿಳಿಯದಿದ್ದರೆ ಎಂದನ್ನು ಕೇಳು, ಅದನ್ನು ಬಿಡಿಸಿ ಹೇಳಿದರೆ ನಾರಿ ನಿನಗಿನ್ನ ಒಂದು ಸಾರಿ. ನನಗೆ ತಿಳಿದಿದ್ದರೂ ನಾನು ಕೇಳುವುದಿಲ್ಲ, ತಿಳಿಯದಿದ್ದರೂ ನಿನ್ನಂತ ಕೇಳುವುದಿಲ್ಲ. ಸುಂದರಿ, ಸೀತಾದೇವಿ ಜನ್ಮವು ಶಾಪಗ್ರಸ್ತ ಜನ್ಮವಾಯಿತು. ಹೇ ಸುಂದರಿ, ಲಂಕಾ ಪಟ್ಟಣದಲ್ಲಿ ಜನಿಸಿದನು, ಕೂಡಲೇ ಪಂಡಿತರನ್ನು ಕರೆಸಿದನು, ಕೂಸಿನ ಜಾತಕವನ್ನು ಕೇಳಿದರು, ರಟ್ಟಿಗೆಯಲ್ಲಿ ಇಟ್ಟರು, ನೀರಿನಲ್ಲಿ ಬಿಟ್ಟರು, ತೇಲುತ್ತ ಜನಕರಾಜನ ಕೈಯೊಳಗೆ ಸಿಕ್ಕಿತು. ಜನಕರಾಜನಿಗೆ ಸಾಕ ಮಗಳಾದಳು, 2 ಕೋಟಿಯನ್ನು ವಶ ಮಾಡಿಕೊಂಡಳು. ಲಂಕಾ ಪಟ್ಟಣವನ್ನು ಸುಟ್ಟು ಸೂರ್ಯ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿದಳು. ಹೇ ಸುಂದರಿ, ಸಂಕಟ ಪರಿತನಾದ ರಾವಣನ ಸೀತೆಯನ್ನು ತಂದರೆ ರಾಮನಿಗೆ ಹೇಗಾದರೂ ಮಾಡಿ ಎಲ್ಲರನ್ನೇ ಯುದ್ಧಕ್ಕೆ ಬರುವನೆಂಬ ಆಲೋಚನೆಯಿಂದ ಜಗತ್ಕತ್ತಲೆಯಾದ ಸೀತೆಯನ್ನು ತಂದನು. ಮುಟ್ಟದೆ ತಾನು ದೂರಿಟ್ಟನು. ಗಂಧರ್ವನ ಜೊತೆ ತಿಳಿದಿನ 10 ತಿರಿಯ ರಾವಣನ ಸಂಗತಿ. ದುರ್ಮಾರ್ಗ, ಹೇ ಸುಂದರಿ, ನಿನಗೆ ಎಷ್ಟು ಹೇಳಿದ ಬುದ್ಧಿ ಬರಲಿಲ್ಲ. ಕೇಳಿಕೊಂಡರೆ ನಿನಗೆ ಕರುಣೆ ಬರಲಿಲ್ಲ. ಸುಂದರಿ, ಸಹಿಸಲಾರೆ ಈ ಮನದ ತಾಪ ಸತತವು
ಎಲ್ಲೋ ಪಂಡ ಹೇ ಸುಂದರಿ, ಗುರುಪತ್ನಿ ಹೆತ್ತ ತಾಯಿ ಸಮಾನವೆಂದು ತಿಳಿಯಲಾರದೆ ಮೂರ್ಖನಾದ ಇಂದ್ರನು ಗುರುಪತ್ನಿನ ಆಸ್ಪತ್ರೆ ಹೋಗಿ ಮೈಯೆಲ್ಲ ಕುಷ್ಠ ರೋಗದಿಂದ ನರಳಿ ಕೆಟ್ಟು ಹೋದ. ಅದರಂತೆ ನೀನು ನನ್ನನ್ನ ಸಹೋದರನ ಭಾವವನ್ನು ಬಿಟ್ಟು ಏಕವದಿಂದ ಮಾತನಾಡಿಸಿದ್ರೆ ಆ ದೇವರು ಎಂದಿಗೂ ಮೆಚ್ಚಲಾಗಲು ಭ್ರಷ್ಟ. ಎಲೆ ಸುಂದರಿ, ಸ್ವಲ್ಪ ತಾಳು, ಎನ್ನ ಮಾತನ್ನು ಕೇಳು. ಚೆನ್ನಾಗಿ ಹೇಳಿ. ಅದು ಏನಂದರೆ, ಅದೇನು? ಮನಸ್ಸು ಎಂಬ ಕಾಗದ ಮೇಲೆ ಜೀವನ ಎಂಬ ಪೆನ್ನಿನಿಂದ ಮದುವೆ ಎಂಬ 3 ಅಕ್ಷರವನ್ನು ಬರೆದು ಬಾಳು ಎಂಬ ತಾಳಿಯನ್ನು ಕಟ್ಟಿ. ಎಲೆ ಸುಂದರಿ, ಎನ್ನ ಮಾತು ಕೇಳು, ಸುಖದಿಂದ ಎನ್ನೊಡನೆ ಬಾಳು, ಅದಮ ಗಂಧರ್ವರ ಮೋಹವನ್ನು ಮರಿ, ನಿನ್ನಗೆ ಪ್ರೇಮದ ಪ್ರಿಯನು ಈ ಕೀಚಕನೇ ಸರಿ. ಸಾಧ್ಯವಿಲ್ಲ. ಎಲೆ ಸುಂದರಿ, ಬೆದರಿದ ಗಂಧರ್ವರ ಮೋಹವನ್ನು ಮರಿ, ನಿನ್ನಗೆ ಪ್ರೇಮದ ಈ ಪ್ರಿಯನು ಈ ಕೀಚಕನೇ ಸರಿ. ಎಲೆ ಸುಂದರಿ, ಎಲ್ಲೋ ಖಂಡ ಕೀಚಕ. ಎಲ್ಲೋ ದುರ್ಮಾರ್ಗ. ಶ್ವಾನ ಪುರುಷನೇ, ಸುಂದರಿ, ಕಾಮ ಕೃತ್ಯ ನೆತ್ತಿ ಎರೆದ ಹುಚ್ಚು ನಾಯಂತೆ ಹೆಚ್ಚಿಗೆ ಮಾತನಾಡಬೇಡ. ಧರೆಯರ ಅಧಿಕವಾಗಿ ಮೆರೆಯುವ ಶ್ರೀವರ ಭೀಮೇಶ್ವರನು ನಿನ್ನ ನಡೆತನ್ನು ಸರ್ವತಾ ಮೆಚ್ಚಲಾರನು. ನಿಮ್ಮ ಅಕ್ಕಯ್ಯಾದ ಸುಧೀಷ್ಣ ದೇವಿಯು ಇಷ್ಟು ಹೊತ್ತಾದರೂ ಬರಲಿಲ್ಲವೆಂದು ನನ್ನ ಮೇಲೆ ಸಿಟ್ಟಾಗಬಹುದು. ನಿನ್ನ ಮನದ ದುರಾಸೆಯನ್ನು ಬಿಟ್ಟು ಜಾಗೃತಿಯಿಂದ ಮಧುವನ್ನು ಕೊಟ್ಟು ಕಳಿಸ ಕೀಚಕಾಕನೇ ದೇವನೇ. ಸುಂದರಿ, ಎಲ್ಲೋ ಕೀಚಕ, ಎನ್ನ ವಲ್ಲಭರ ಬಲ್ಲಿದವರನ್ನು ನೀನು ಹೇಳಿದೆಯಲ್ಲ, ಈಗ ನಿನ್ನ ವಲ್ಲಭರು ಎಲ್ಲಿರುವರು ನನಗೆ ತಿಳಿಯಲಿಲ್ಲ. ನೀನು ಮಾತ್ರ ನನ್ನ ಕೈಯೊಳಗೆ ಸಿಕ್ಕಿರುವಿಯಲ್ಲ. ಇಲ್ಲೇ ಸುಂದರಿ, ಎಲ್ಲೋ ಬಣ್ಣ, ಅದನೆಂದರೆ ವಲ್ಲಭಿ ಇಲ್ಲದ ಚರಣವಿದ್ದ ಪ್ರಯೋಜನವೇ ಇಲ್ಲ. ವಲ್ಲಭನಿಲ್ಲದ ನಾರಿ ಎಷ್ಟು ಉತ್ತಮಳಾದರೆ ಈ ಲೋಕದಲ್ಲಿ ಅವಳಿಗೆ ನಿಂದೆಯೇ ತಪ್ಪುವುದಿಲ್ಲ. ನಲ್ಲಿಯರಿಲ್ಲದ ಮೈಯಲ್ಲಿ ಎಷ್ಟು ಸಿರಿ ಸಂಪತ್ತಿದ್ದರೆ ಆ ಮನೆ ಶಾಂತಿಯೇ ಸಿಗುವುದಿಲ್ಲ. ಈಗ ನಾನು ವಲ್ಲಭನಾಗಲು ಬಂದವನನ್ನು ಒಲ್ಲೆ ಎಂಬುದು ಮಾತ್ರ ನಿನಗೆ ಸರಿಯಲ್ಲ. ನನ್ನ ಬಿಟ್ಟರೆ ಈ ಲೋಕದಲ್ಲಿ ನಿನಗೆ ಸರಿಯಾದ ವಲ್ಲಭರೇ ಸಿಗುವುದಿಲ್ಲ. ಸುಂದರಿ, ಸುಮ್ಮನೆ ಎನ್ನ ಗಡಿಗುರಕ್ಕೆ ದಾರಿ. ಎಲ್ಲ ದುರ್ಮಾರ್ಗ. ಹೇ ಸುಂದರಿ, ನನ್ನ ವಲ್ಲಭರು ನನಗೆ ಇರುವರು, ನೀನು ಬೇಕಾಗಿಲ್ಲ. ಹೇ ಸುಂದರಿ, ಎಲ್ಲೋ ಬಂಡ, ಅವರು ಇದ್ದರೆ ನಾವಲ್ಲಿರುವರೆಂದು ನಾನು ಕೇಳುವನಲ್ಲ. ಸ್ವಲ್ಪ ತಾಳು ಬರುತ್ತಾರೆ. ಎಲೇ ಮೋಹನಾಗಿ, ಎನ್ನೋಳ ನಿನ್ನ ಪತಿಗಳ ಭಯವಂತ ಹೇಳಿದರೆ ನಾನು ಹಂಚುವುದಿಲ್ಲ. ಹೇ ಸುಂದರಿ, ನಿನ್ನ ಬೆದರಿಕೆಗೆ ನಾನು ಹಂಜುವಳಲ್ಲ. ನಿನ್ನ ಪತಿಗಳ ಹಂತ ಬಲಟರಾಗಿದ್ದರೆ ನಿನ್ನನ್ನು ಪರರ ಸೇವೆಯಲ್ಲಿ ಹಿಟ್ಟಾರೆ. ಅದಕ್ಕೆ ಬ್ರಹ್ಮಲಿಖಿತವನ್ನು ಮೀರುವರೆ ಯಾರು? ಹೇ ಸುಂದರಿ, ಎಲ್ಲೋ ದುರ್ಮಾರ್ಗ, ನಿನ್ನ ಬಿಡಿಸುವ ಅಡ್ಡ ಬರುವ ಖಡ್ಗ ಪ್ರಾಣಿಗಳು ಯಾರೇ ಬರಲಿ ಅವರನ್ನು ಕುರುಭೂಮಿಯ ದಂಡಗಳಿಂದ ಅಪ್ಪಳಿಸಿ ಬಿಡಿದೆ. ಎಲೆ ಸುಂದರಿ, ಎಲ್ಲೋ ಭ್ರಷ್ಟ, ನಿನ್ನ ಕಾಮಿನಿ, ಕಲಾಂಸ ಕಾಮಿನಿ. ಅಯ್ಯೋ ಶಿವ ಶಿವ, ನಾನು ಹೇಗೆ ಮಾಡ? ಈ ಮತಾಂಧರಿಗೆ ಎಷ್ಟು ಬೇಡಿಕೊಂಡರೂ ಒಂದಿನಟವು ಸಾಧಿಸಿತು. ಅಯ್ಯೋ ದೈವವೇ. Oh!
ಈ ಪಂಡನಾದ ಕೀಚರಿಕನಿಗೆ ನಾನೆಷ್ಟು ಬಂದ ಕೇಳಿಕೊಂಡರೂ ಒಂದೇ ಹಠವು ಸಾಧಿಸಿದರು. ನನ್ನನ್ನು ಕೈ ಬಿಟ್ಟು ನೀವೆಲ್ಲ ಕುಳಿತಿರಲು ಕಾಕ ಕೊಡವಂತ. ಸಾರಥೆ ಇವಳ ಆಡಿದ ಬಿಡಿ ನುಡಿಗಳನ್ನು ಕೇಳ್ಯ ಹೇಳಿದರು ರಾಜ. ಸಾರಥೆ ಭೂಪತಿ ಎಲ್ಲೋ ದುರ್ಮಾರ್ಗ ಎಲೆ ಸುಂದರಿ ಸಾರಿ ಸಾರಿ ಹೇಳುವನು ನನ್ನ ಪಟ್ಟುಗಳ ಸಿಂಹ ರಾಜನಿದ್ದ ಹಾಗೆ ನೀನೊಂದು ಸಣ್ಣ ಸಿಂಗಲನಿದ್ದ ಹಾಗೆ. ನನ್ನ ಪಟ್ಟಗಳ ಹತ್ರ ನಿನ್ನಾಟ ಸಾಗಲಾರ್ದ ಭ್ರಷ್ಟ ಕರ್ಮ ಪಾಪಿಷ್ಟ. ಪರ್ಯಾಯವೈ ಸಾರಥೆ ಭೂಪತಿ ಇವಳ ಆಡಿದ ಬಿಡಿ ನುಡಿಗಳನ್ನು ಕೇಳ್ಯ ಏನೆಂದರು ರಾಜ. ಇವಳ ಪತಿಗಳ ಸಿಂಹಗಳಂತೆ ನಾನೊಬ್ಬ ಯಕೋಚಿತ ಸಿಂಗಳಿಕೆನಂತೆ. ಎಂತ ಮಾತಂದಿಯ ಮಾತಾ ಅಲ್ಲ ಸಾರಥೆ ಭೂಪತಿ ಇಂಥ ಮಾತುಗಳು ಬೇರೆ ಯಾರನ್ನ ಆಡಿದ್ದಾರೆ ಅವನಪ್ಪ ಹಿಂಡು ಭೂತಗಳ ದಂಡಿಗಾಗಿ ಒಳಪಡಿಸುತ್ತಿದ್ದೆ. ಏ ನಾರಿ ಎಲ್ಲೋ ದುರ್ಮಾರ್ಗ ನಾನು ಎಷ್ಟು ಸೇರಿಸಿಕೊಂಡರೂ ನಿನ್ನ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ. ಆದ್ದರಿಂದ ತಟ್ಟನೆ ಎತ್ತಿಕೊಂಡು ಏಕಾಂತ ಮಂದಿರಕ್ಕೆ ಎಳೆದೊಯ್ಯುವ ನಾರಿಮಣಿ ಎನ್ನ ಬಂಧನ ಬಿಡಿಸುವರು. ಎನ್ನ ಬಂಧನ ಬಿಡಿಸುವರ ಎಲ್ಲರ ಭೂಮಸೇನೆ ರೆಡಿಯಾಗಿರ್ಬೇಕು. ಅಮ್ಮ ಸಭೆ ಕುಳಿತಿರೋ ತಾಯಿಗಳ ಹೆಣ್ಣು ಮಕ್ಕಳನ್ನು ಹೆತ್ತಂತ ಪುಣ್ಯ ಆಗ್ತಾರೆ. ಈ ಬಣ್ಣನಾದ ಕೀಚಕನಿಗೆ ನೀವಾದ್ರೂ ನೀತಂದು ಹೇಳಿರಮ್ಮ ತಾಯಿಗಳು. ಭೀಮಸೇನ ಎಲ್ಲೋ ದುರ್ಮಾರ್ಗ ಹೇ ಸುಂದರಿ ಬಲಾಢ್ಯರಾದ ನಿನ್ನ ಪಥಗಳೆಲ್ಲರೂ ತೋರಿಸಿದೆಯಲ್ಲ ಸಹಜವಾಗಿ ಕೇಳುವನು ಅಲ್ಲಿ ನೋಡಲು ಬರುತ್ತಿರುವರು. ಎಲ್ಲಿ ಬರ್ತಿರುವನು
ಶೈಲೇಂದ್ರಿ ಎಂಬ ರೂಪವತಿ. ಅಪ್ಪ ಸಾರಥಿ, ಅಮ್ಮ ಮಾತೆ. ನನ್ನ ಪ್ರಾಣಕಾಂತನಾದ ಭೀಮಸೇನನು ದಾವಲ್ಲಿರುವನೇನು ಹಾ, ಹುಡುಕುತ್ತ ಹೋಗೋಣಪ್ಪ ಸಾರಥಿ. ತಮ್ಮ ಇಷ್ಟದಿಂದ ಆಗಲಿ ಮಾತೆ. ಆಫ್ ಮಾಡಿ ಇದು ಬೇರೆ ಮತ್ತೆ ಅದೇ ಅವತ್ತು ಬಂದ ಮತ್ತೆ ವಿಚಾರ ಮಾಡಿ. ಪ್ರಾಣೇಶ್ವರ ಕಾಂತ, ನನ್ನ ಕಷ್ಟವನ್ನು ಪರಿಹಾರ ಮಾಡುವೆಯಾ? ನಮ್ಮ ಕಷ್ಟ ಯಾರಿಗೆ ಹೇಳಿಕೊಳ್ಳುವುದು ಸುಂದರಿ? ಭೀಮಸೇನ, ಸುಂದರಿ, ನೀನು ಪರಾಕ್ರಮ ಶಾಲೆಯಿಂದ ನನ್ನ ಕಷ್ಟವನ್ನು ನಿನ್ನಲ್ಲಿ ಹೇಳುತ್ತಿರುವೆನು. ಉಳಿದು 400 ಇರುವುದಲ್ಲ ಸುಂದರಿ. ಕಾಂತ, ಸುಂದರಿ, ನಿಮ್ಮ ಸಚಿವರಿಗೆ ನೀವು ಈ ರೀತಿ ಮಾತಾಡಿದ ನನ್ನ ಕಥೆ ಏನು? ಕಾಂತ, ಅಂತ ಕಷ್ಟ ಎಂತ ಏನು ಬಂದಿರೋದು ಸುಂದರಿ? ಹೇಳಲೇ? ಹೇಳು ಸುಂದರಿ. ಓ ವಾಯು ತನಯ ಕೇಳನ್ನ ನುಡಿಯ. ನಿನ್ನ ಬಂಧನವ ಬಿಡಿಸೆಯ, ಸಂಕಟವ ಪರಿಹರಿಸೆಯ. ಭೀಮಸೇನ, ಸುಂದರಿ, ಓ ವಾಯು ತನಯ ಕೇಳನ್ನ ನುಡಿಯ. ನಿನ್ನ ಬಂಧನವ ಬಿಡಿಸೆಯ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಾನು ಹೇಳುವ ಮಾತನ್ನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಸುರುಳಾಗೆ ಜಗ ಕರನೆಯ ಮನೆಯಲ್ಲಿ ಕರೆಕರೆಯುತ್ತಲೇ ಎಲ್ಲರೂ ಕಾರೆಯ. ಸುರುಳಾಗೆ ಜಗ ಕರನೆಯ ಮನೆಯಲ್ಲಿ ಕರೆಕರೆಯುತ್ತಲೇ ಎಲ್ಲರೂ ಕಾರೆಯ. ಅಲ್ಲಿಂದ ಬಂದೆ ನಿಮ್ಮಲ್ಲಿ ಬಂದೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಎಲ್ಲ ಬಂದವ ಬಿಡಿಸಲ. ಓ ವಾಯು ತನಯ ಕೇಳನ್ನ ನುಡಿಯ. ನನ್ನ ಸಂಕಟವ ಪರಿಹರಿಸೆಯ. ಬಂಧನವ ಬಿಡಿಸೆಯ. ನನ್ನ ಸಂಕಟವ ಪರಿಹರಿಸೆಯ. ಪ್ರಾಣೇಶ್ವರನಾದ ಭೀಮಸೇನ, ಹೇ ಸುಂದರಿ, ಸುಧೀಷ್ಠ ದೇವಿಯು ನನ್ನ ತಮ್ಮನ ಆಲಯಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ಹ, ಕಾಂತ, ಕಾಂತೆ, ನಾನು ಹೋಗಿ ಅಣ್ಣಯ್ಯ ಮಧು ಕೊಡು ಎಂದು ಕೇಳಿದರೆ ಅಯ್ಯೋ, ಆ ಬಂಧನಾದ ಕೀಚಕನ ಪರಿಪರಿಯಿಂದ ಭಂಗಪಡಿಸಿ ನೀನು ನನ್ನ ಒಂದು ರಾತ್ರಿ ನನ್ನೊಳೊಂದಾಗಿ ಸುಖ ನೀಡಿದರೆ ನಿನಗೆ ಮಧು ಕೊಡುವುದನ್ನು ಪರಿಪರಿಂದ ಭಂಗಪಡಿಸುವುದು. ಆ ಮಧಾನನ ಕೈಯಿಂದ ತಪ್ಪಿಸಿಕೊಂಡು ನಿನ್ನಲ್ಲಿಗೆ ಬಂದಿರುವನು. ಎನ್ನ ಮಾನ ರಕ್ಷಣೆ ಮಾಡೋರನ್ನ ಬುದ್ಧಿ ಸಂಪನ್ನ.
ಈ ಸಂಗತಿಯನ್ನ ಮುಂದೆ ಹೇಳಿ ಹೇಳಬೇಡ. ಮತ್ತಾರ ಮುಂದೆ ಹೇಳಬೇಕು? ವಿಪತ್ಕಾಲವನ್ನ ಕಾಲದಲ್ಲಿ ನನ್ನ ಒಂದು ಕಾಡಿಗೆ ನಿನಗೆ ನಾನೊಬ್ಬನ ಗಂಡನೇ ಹೇಗೆ ಉಳಿದು ನಾಲ್ವರು ಗಂಡರಲ್ಲವೇ? ಸರಿ, ಪ್ರಾಣೇಶ್ವರ, ಮದಂದನಾದ ಕೀಚಕನ ಕೊಲ್ಲಂದರೆ ನಾನೇನು ಬಲ್ಲಿದ್ದೇನೆ ಹೇಗೆ? ಕಕ್ಕನ ಒಂದು ವೇಳೆ ದೈವ ಗತಿಯಿಂದ ಅವನು ನನ್ನ ಪ್ರಾಣ ತೆಗೆದರೆ ನನ್ನ ಗತಿಗೆ ದಾವ ರೀತಿಯಿಂದ ಆದರೂ ಕೊಲ್ಲಿಸಬೇಕೆಂಬ ಇಷ್ಟ ನಿನ್ನಲ್ಲಿ ಇದ್ದಂತೆ ಕಾಣ್ತದೆ. ಒಳ್ಳೆ ಒಳ್ಳೆ ಕೆಲಸ ಮಾಡಿದಿ, ದೇವರ ಗತಿಗೆ ಒಂದು ಪರದ ಸೇವೆ ಮಾಡಿ ಕಾಲವನ್ನು ಕಳೆಯುವುದು. ಇಂತಹ ಕಡ ಕಷ್ಟ ಪಡುವ ಕಾಲದಲ್ಲಿ ಆ ಕೀಚನಪ್ಪನ್ನು ಕೊಲ್ಲೋದು ನನ್ನಿಂದ ಸರ್ವತಾಗದು. ನನ್ನ ಕೈಯಲ್ಲಿ ಗದಗಿದ್ದರೆ ಕೈಲಾದ ಮಟ್ಟಿಗೆ ಹೋರಾಡುತ್ತೇನು. ಏನೇ ಇಲ್ಲದ ನನ್ನ ಕದನಕ್ಕೆ ಕಳಿಸಿ ಕೊಲ್ಲಿಸಬೇಕೆಂಬ ಇಷ್ಟ ನಿನ್ನಲ್ಲಿ ಇದ್ದಂತೆ ಕಾಣ್ತದೆ. ಒಳ್ಳೆ ಕೆಲಸ ಮಾಡಿ ನೀನು ಇನ್ನೊಮ್ಮೆ ಎನ್ನ ಮುಂದೆ ಹೇಳಿದ್ರು ನಾರಿಯೇ ನೀನು ನನ್ನ ಪ್ರೀತಿಯ ಪತಿದೇವರಲ್ಲವೇ? ಆದರೆ ಈ ದ್ರೌಪದಿಯ ಮಾನಸ ಕಾಮನ ನೀನಲ್ಲವೇ? ನಮ್ಮಣ್ಣನ ಹಾಕಿದ ಮೇಲೆ ಇರುವುದು ಸುಂದರಿಯೇ, ನೀನೇ ನನ್ನನ್ನು ಕಾಪಾಡಬೇಕು. ಉಳಿದು ನಾಲ್ವರ ಗಂಡರಲ್ಲವೇ? ಅವರ ಕೈಯಿಂದ ಆಗಲಾರದ ಕಾರ್ಯವು ನಿನ್ನೊಬ್ಬನಿಂದಲೇ ಆಗುವುದು. ನನ್ನ ಕೈಲಿ ಕೂಡ ಆಗದಲ್ಲ ಸುಂದರಿಯೇ. ಅತ್ತ ಕಾಂತಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪತಿದೇವ, ಪತಿ ಸುಂದರಿ, ಎನ್ನಯ ಪ್ರೀತಿಯ ಪತಿಯೇ, ಎನ್ನ ಪ್ರಾಣೇಶ್ವರಿ, ಆ ನಾಲ್ವರಿಂದ ಆಗದ ಕಾರ್ಯವು ನಿನ್ನೊಬ್ಬನಿಂದಲೇ ಆಗುವುದೆಂದು ನಿಂದಲೇ ಹೇಳ್ತಿರುವನು. ಕಾಂತ, ಕಾಂತಿ, ದ್ರೌಪದಿಯ ಮಾನಸ ಕಾಮನು ನೀನು. ನೀನೇ ಆ ಮತಾಂಧನನ್ನು ಕೊಲ್ಲಿ ಎನ್ನ ಮಾನ ರಕ್ಷಣೆಯನ್ನು ಮಾಡಬೇಕು. ರಮಣ ಸತ್ಗುಣಾಭರಣ. ಹೇ ಕಾಂತಿ, ಕಾಂತ, ನೀನು ಈಗ ಏನು ಹೇಳಿದರೂ ಕಷ್ಟನಿಷ್ಠದ ಪಾತ್ರ ನಾನು. ಉಳಿದು ನಾಲ್ವರು ವಿನೋದ ಗಂಡರು. ಅಣ್ಣ ತಮ್ಮದ ಪೈಕಿ ನಾನೊಬ್ಬನೇ ಕಲಾದ ಗಂಡನು. ಅಣ್ಣ ತಮ್ಮರ ವಿಷಯ ಹಾಗಲ್ಲ. ನಾಲ್ವರಿಗೆ ನಾಲ್ಕು ಭಾಗ ಹೋಗಲಾಗಿ ಜನಗೊಂದು ಭಾಗ ಒಬ್ಬ ಗೀತೆ ಬಂದರೆ ಹೆಂಗಿಸಿನ ಮಾತಿಗೆ ಮರವಾಗಿ ಆ ಕೀಚಿಕಿನಂತೆ ಕಲಿಕೆ ಕಲಿಕೆ ಸಾಯುವುದು ನಾವಲ್ಲ. ಆ ಕಾಂತ,
ಆದರೆ ಪುರಾಣ ಪುಸ್ತಕ ಓದುತ್ತಿರುವುದು ಧರ್ಮರಾಜ ಕಾರ್ಯವಾಗುವುದಿಲ್ಲ ಕಾಂತ. ಅದೇ ಕಾಂತಿ, ನನ್ನ ಕೈಯಲ್ಲಿ ಗದೆ ಇಲ್ಲಲ್ಲ ಸುಂದರಿ. ಪ್ರಾಣೇಶ್ವರ ಪ್ರಾಣೇಶ್ವರಿ, ಪಾಸ್ಥನದರ ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಂಡು ಬೃಹನ್ನಲಿಯಾಗಿ ಉತ್ತರಗೆ ನಾಟಕ ನಾನು ಅಡಿಗೆಯನ್ನು ಮಾಡುವನು ಸುಂದರಿ. ನಿನ್ನ ಕೈಯಲ್ಲಿ ಗದಲದಿದ್ದರು ನಿನ್ನ ತೋಳಿನಲ್ಲಿ ಒಂದು ವೇಳೆ ನಾನು ಸೋದರ ನಾನೇನು ಮಾಡೋದು ಸುಂದರಿ? ಕಾಂತಿ, ಎಂತ ಹೇಳಿತನದ ಮಾತನ್ನು ಮಾತನಾಡುತ್ತೇವೆ. ಹೌದು ಸುಂದರಿ. ಗಂಡುಗಲಿ ನೀನಲ್ಲವೇ? ಗಂಡಗೆಲ್ಲ ಆದರೆ ಗದೆ ಇಲ್ಲಲ್ಲ ಸುಂದರಿ. ಆದರೆ ನಿಮ್ಮ ಹೆಂಡತಿ ಮಾನ ರಕ್ಷಣೆ ಮಾಡುವುದು ನಿನ್ನ ಕೈಯಿಂದ ಆಗುವುದಿಲ್ಲವೇ? ಹೌದು, ನಾನು ಗಂಡಲಲ್ಲವ ಸುಂದರಿ. ಅವರ ಅಂತ ಈ ಕಾಲವಾಗುವುದಿಲ್ಲ ಕಾಂತ. ಅದಕ್ಕೆ ನಾನು ಸುಂದರಿ ಸುಂದರಿ ಒಬ್ಬ ಹೆಂಡತಿ ಮಾನ ರಕ್ಷಣೆ ಮಾಡುವುದು ನಿನ್ನ ಕೈಯಿಂದ ಆಗುವುದರಿಂದ ಮೇಲೆ ಕೈಲಾಗದ ಗಂಡನು ಹಾಗೆ ತಿಳ್ಕೊ ಸುಂದರಿ. ಎಂತಹ ಗಂಡನ ಹೆಂಡತಿ ಮಾನವ ಕಾಯನ. ಎಂಥ ಗಂಡನು, ಕೈಲಾಗದ ಗಂಡನು. ಛೇ, ಎಂತ ಮಾತನಾಡು ಸುಂದರಿ. ಎಂತಹ ಗಂಡನ ಹೆಂಡತಿ ಮಾನವ ಐವರು ಪತಿಗಳು ಜಗದಲ್ಲಿ ಐವರು ಪತಿಗಳು ಜಗದಲ್ಲಿ ಶೂರರು ಹೇ ಪ್ರಾಣ ಸಖಿ, ಕೈಲಾಗದ ಗಂಡನು. ಅಯ್ಯೋ, ಗಂಡುಗಳಿಗೆ 5 ಮಂದಿ ಪತಿಗಳಿದ್ದು ನಿಷ್ಪ್ರಯೋಜನವಾಯಿತು. ಪ್ರಾಣಪತಿ ಪ್ರಾಣ ಸಖಿ, ಹೆಂಡತಿ ಮಾನ ರಕ್ಷಣೆ ಮಾಡುವುದು ನಿನ್ನ ಕೈಯಿಂದ ಆಗುವುದಂತ ಮೇಲೆ ಕಾಂತ, ನಿಮ್ಮಂತವರು ಗಂಡುಗಳಿಗೆ ದುಡ್ಡು ಏನು ಹೇಳಿದಿರಿ? ಹೆಂಡತಿಯನ್ನು ರಕ್ಷಣೆ ಮಾಡುವುದು ಆಗುವುದಿಲ್ಲ ಮೇಲೆ ಮೀಸೆಯನ್ನು ಬಳಸಿಬಿಡು. ಆಮೇಲೆ ನೀನು ಏತಕ್ಕೆ ಹೋಗಿದ್ರೆ ಸುಂದರ? ಕಾಂತ, ಅಂತೆ ನನ್ನ ಮಾತನ್ನು ಕೇಳು, ನನ್ನ ಮಾನ ರಕ್ಷಣೆಯನ್ನು ಮಾಡು. ಯಾತಕ್ಕೆ ನೋಡಿದ ಸುಂದರಿ ಅವನ್ನ? ಯಾರನ್ನ? ಈಚೆಗೆ ತಂದ. ಈಚಕ್ಕೆ ನಾನು ನೋಡ್ಲಿಲ್ಲ, ನೀನು ಕೊಡುವಾಗ ಆ ಬಂಧನೆ ನನ್ನನ್ನು ನೋಡಿದನು, ಬಾಯಿಗೆ ಬಂದ ಹಾಗೆ ಮಾತನಾಡಿದನು. ಪ್ರಾಣಪತಿ ಪ್ರಾಣ ಸಖಿ, ಹೆಂಡತಿಯ ಮಾನ ರಕ್ಷಣೆ ಮಾಡುವುದು ನಿನ್ನ ಕೈಯಿಂದ ಆಗುವುದರ ಮೇಲೆ ಈ ಭೂಮಂಡಲದಲ್ಲಿ ನೀವು ಕ್ಷೇತ್ರಗಳಿಗೆ ಹುಟ್ಟಬೇಕಾಗಿತ್ತು, ಶಂಡನಾಗಿ ಹುಟ್ಟಬೇಕಾಗಿತ್ತು. ಕಾಂತ, ಭಗವಂತ. ಸಾರದೆ ಅಪ್ಪ ಸಾರಥಿ, ಈ ಕೈಲಾಗದ ಗಂಡತನ್ನು ಕಟ್ಟಿಕೊಂಡು ಸರ್ವತಾ ಬಾಳಲಾರನು ಯಾವುದಾದ್ರೂ ಹಾಳು ಬಯಲಿಟ್ಟು ಪ್ರಾಣ ತ್ಯಾಗ ಮಾಡಿಕೊಳ್ಳೋರು. ಯಮ್ಮ ಇವರಾಗ ನಾನಂತೂ ಬಾವಿ ಮಾಡಿರಿ ಏನು ಗುಡ್ಡ ಮಾಡಿ. ಖಾತಿ ಎಂತ ಮಾತನಾಡಿ ನಿನ್ನ ಭಯವನ್ನು ಬಿಡು, ನಿನ್ನ ಚಿಂತವನ್ನು ಬಿಡು, ನಿನ್ನ ಪಂಥವನ್ನು ತೊಡು, ಸಂತೋಷವನ್ನು ಇಡು. ಆ ಕೀಚಕರನ್ನು ಕೊಲ್ಲಿ ಬರುವನು ಸುಂದರಿ ಕಂಬ ಕಂದರಿ.
ಬೇಡವ್ಯಾ? ಸಾಧ್ಯವಾಗಿ ಹೋಗುವುದು ಸುಂದರಿ. ನಿನ್ನ ಮಾತನ್ನು ಕೇಳಿ ಸಂತೋಷವಾಯ್ತು. ನನ್ನ ಮನಸ್ಸು ಸಂತೋಷ ಆಗಿಲ್ಲ ಸುಂದರಿ. ಅದಕ್ಕೆ ಪ್ರಾಣ ಸಖಿ ಖಂಡಿತವಾಗಿ ಅವನನ್ನು ಕೊಲ್ಲು ನನ್ನ ಮಾನ ರಕ್ಷಣೆ ಮಾಡಬೇಕು. ಹಾಗೆ ಆಗ ಸುಂದರಿ. ಬಾ ಚಲುವಾ ಗಲವಾ. ನನ್ನ ಗಲವಾ. ನಿನ್ನ ಗರಡಿಗೆ ಬರುವುದು ಹೇಳಿ ಬರುವುದು ನನ್ನ ಬುದ್ಧಿ ಸಂಪನ್ನ. ಸಾಧ್ಯವಾಗಿ ಹೇಳಿದರು ಸುಂದರಿ.